ಇದ್ರೆ ಸೌಂಡ್ ಬಾಕ್ಸ್ ಆ್ಯಪ್ನ ನಾವು ಯಾವ ರೀತಿ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕು ಮತ್ತು ಅದನ್ನು ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅಂತ ನಾನು ಇವತ್ತು ಹೇಳ್ತೀನಿ. ಸೌಂಡ್ ಬಾಕ್ಸ್ ಆ್ಯಪ್ನ ನಾವು ಪೇಮೆಂಟ್ನ ಒಂದು ಅಲರ್ಟ್ಸ್ಗಾಗಿ ಅಥವಾ ಪೇಮೆಂಟ್ ನಾವು ನಮ್ಗೆ ಯಾರಾದರೂ ಪೇಮೆಂಟ್ನ ಮಾಡಿದರೆ ಅದರ ಒಂದು ಅನೌನ್ಸ್ಮೆಂಟ್ ನಮಗೆ ಸಿಗಲಿ ಅಂತ ನಾವು ಯೂಸ್ ಮಾಡ್ತೀವಿ. ಸೌಂಡ್ ಬಾಕ್ಸ್ ಆ್ಯಪ್ನ ನೀವು ಇದುವರೆಗೂ ಯೂಸ್ ಮಾಡಿಲ್ಲ, ಇದೇ ಒಂದು ಫಸ್ಟ್ ಟೈಮ್ ನೀವು ಅಕೌಂಟನ್ನು ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಅಲ್ಲಿ ಏನೇನು ವಿಷಯಗಳನ್ನ ತಿಳ್ಕೊಬೇಕು, ಏನೇನು ಒಂದು ಆ ಆ್ಯಪ್ ಬಗ್ಗೆ ಏನೇನು ಪಾಯಿಂಟ್ಸ್ಗಳು ನೀವು ಗಮನದಲ್ಲಿ ಇಟ್ಕೋಬೇಕು ಅನ್ನೋದನ್ನು ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಸೌಂಡ್ ಬಾಕ್ಸ್ ಆ್ಯಪ್ನ ನೀವು ಆ್ಯಪ್ನ ಒಂದು ರಿವ್ಯೂನಲ್ಲಿ ನಾವು ಎಲ್ಲದಕ್ಕಿಂತ ಮೊದಲು ನಾವು ತಿಳ್ಕೊಬೇಕಾಗಿರುವಂಥ ಪಾಯಿಂಟ್ ಅಂದರೆ ಸೌಂಡ್ ಬಾಕ್ಸ್ ಆ್ಯಪ್ ಅನ್ನೋದು ಫ್ರೀ ಇಲ್ಲ, ಅದಕ್ಕೆ ನಾವು ದುಡ್ಡು ಕೊಡಬೇಕು. ಫ್ರೀ ಅಂತ ನೀವು ತಿಳ್ಕೊಂಡು ಏನಾದರೂ ಯೂಸ್ ಮಾಡೋದಕ್ಕೆ ಬರ್ತಾ ಇದ್ದೀರಾ ಅಂದರೆ ನೀವು ಮೊದಲು ತಿಳ್ಕೊಳ್ಳಿ, ಅದು ಪೇಡ್ ಆ್ಯಪು, ಅಂದರೆ ಅಲ್ಲಿ ನಾವು ಮಂತ್ಲಿ ಪೇಮೆಂಟ್ ಮಾಡಬೇಕಾಗತ್ತೆ. ಯಾವ ರೀತಿ ಅನ್ನೋದನ್ನು ಕೂಡ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಅಲ್ಲಿ ಆಟೋ ಪೇಮೆಂಟನ್ನು ತಗೋತಾರೆ ಸ್ನೇಹಿತರೆ, ತೊಗೊಂಡ್ಬಿಟ್ಟು ಮಂತ್ಲಿ ಅಲ್ಲಿ ಹಣ ಕಟ್ ಆಗುವಾಗೆ ಆಟೋಮೆಟಿಕ್ಕಾಗಿ ಹಣ ನಮ್ಮ ಅಕೌಂಟ್ನಿಂದ ಕಟ್ ಆಗುವಾಗೆ ಮಾಡ್ಕೋತಾರೆ. ಇದು 1ನೇ ಪಾಯಿಂಟು. 2ನೇ ಪಾಯಿಂಟಲ್ಲಿ ನಾವು ಸೌಂಡ್ ಬಾಕ್ಸ್ ಆ್ಯಪ್ನ ಯೂಸ್ ಮಾಡಬೇಕು ಅಂದರೆ ಅಕೌಂಟನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದನ್ನು ನೋಡೋಣ. ಇಲ್ಲಿ ನೋಡಿ, ಸೌಂಡ್ ಬಾಕ್ಸ್ ಆ್ಯಪ್ನ ಪ್ಲೇಸ್ಟೋರ್ನಿಂದ ಈ ರೀತಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ನಂತರದಲ್ಲಿ ನಾವು ಇಲ್ಲಿ ಓಪನ್ ಅಂತ ಕ್ಲಿಕ್ ಮಾಡಿಬಿಟ್ಟು ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಏನೇನು ಡೀಟೇಲ್ಸ್ನ ಕೊಡಬೇಕು, ಯಾವ ರೀತಿ ನಾವು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕು ಅಂತ ಸಂಪೂರ್ಣವಾಗಿ ಹೇಳ್ತೀನಿ. ಇಲ್ಲಿ ಮೊದಲು ಫೋನ್ ನಂಬರ್ನ ಹಾಕಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋಬೇಕು. ಫೋನ್ ನಂಬರ್ನ ಎಂಟರ್ ಮಾಡಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಫೋನ್ಗೆ ಒಂದು OTP ಬರುತ್ತೆ. OTPನ ಈ ರೀತಿ ಆಟೋಮೆಟಿಕ್ಕಾಗಿ ತೊಗೊಂಡಿದೆ. ನಂತರದಲ್ಲಿ ನಿಮ್ಮ ಫುಲ್ ನೇಮ್ ಕೇಳ್ತಾ ಇದೆ, ಹೆಸರನ್ನ ಹಾಕಿ ನಾವು ಮತ್ತೆ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಯುವರ್ ಪಾಕೆಟ್ ಸೌಂಡ್ ಬಾಕ್ಸ್ ಅಂತ ಇಲ್ಲಿ ತೋರಿಸ್ತಾ ಇದೆ. 1 ರೂಪಾಯಿಂದ ನೀವು ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇದೆ. ಅಂದರೆ 1 ರೂಪಾಯಿನ ಕೇವಲ ನಮ್ಮ ಒಂದು ಆಟೋ ಪೇಮೆಂಟ್ ಆ್ಯಕ್ಟಿವ್ ಮಾಡೋದಕ್ಕಾಗಿ ಇವರು 1 ರೂಪಾಯಿ ತಗೊಳ್ತಾ ಇದ್ದಾರೆ. ಆ್ಯಕ್ಟಿವ್ ಮಾಡಿದ ತಕ್ಷಣದಲ್ಲಿ 1 ದಿನನೋ ಅಥವಾ 2 ದಿನದ ನಂತರದಲ್ಲಿ ಅಮೌಂಟ್ ಅನ್ನೋದು ಕಟ್ ಆಗುತ್ತೆ. ನೀವು ನೋಡಿ, ಈ ರೀತಿ ಫೋನ್ಪೇ ಮೂಲಕ ನೀವು ಆ್ಯಕ್ಟಿವೇಟ್ ಮಾಡ್ಕೋಬೋದು. ಆ್ಯಕ್ಟಿವೇಟ್ ಮಾಡಿದ ತಕ್ಷಣದಲ್ಲಿ ನಿಮಗೆ ಅದು ಇಷ್ಟ ಆಗಲಿಲ್ಲ ಅಂದರೆ ನೀವು ತಕ್ಷಣ ಕ್ಯಾನ್ಸಲ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಫೋನ್ಪೇ ನೇರವಾಗಿ ಅಲ್ಲಿಂದ ಓಪನ್ ಆಗುತ್ತೆ. ನಂತರದಲ್ಲಿ ಇಲ್ಲಿ ಪೇ 1 ಆ್ಯಂಡ್ ಸೆಟ್ ಆಟೋ ಪೇ ಅಂತ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ಇಲ್ಲಿ ನೋಡಿ UPI ಪಿನ್ನನ್ನು ಹಾಕಿ ನಾವು ಒಂದು ಆಟೋ ಪೇನ ಸೆಟ್ ಮಾಡಬೇಕು. ಪೇ ಅಂತ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ನಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಅನ್ನೋದು ಆ್ಯಕ್ಟಿವೇಟ್ ಆಗುತ್ತೆ. ಇಲ್ಲಿ ನೋಡಿ, ಪ್ರೊಸೆಸಿಂಗ್ ಯುವರ್ ಪೇಮೆಂಟ್ ಅಂತ ಬರ್ತಾ ಇದೆ. ಇಲ್ಲಿ ಸ್ವಲ್ಪ ವೇಟ್ ಮಾಡಿದ ನಂತರದಲ್ಲಿ ನಮ್ಮ ಒಂದು ಪೇಮೆಂಟ್ ಅನ್ನೋದು ಪ್ರೊಸೆಸ್ ಆಗುತ್ತೆ. ಆದ ನಂತರದಲ್ಲಿ ನಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಅನ್ನೋದು ಆ್ಯಕ್ಟಿವೇಟ್ ಆಗುತ್ತೆ. ಪೇಮೆಂಟ್ ಪ್ರೊಸೆಸಿಂಗ್ ನೋಡ್ಬೋದು. ಗಾಟ್ ಇಟ್ ಅಂತ ನಾನು ಕ್ಲಿಕ್ ಮಾಡ್ಕೋತೀನಿ. ನಂತರದಲ್ಲಿ ನೋಡ್ಬೋದು ಈ ರೀತಿ ಆ್ಯಕ್ಟಿವೇಟ್ ಆಗಿದೆ ಸ್ನೇಹಿತರೆ. ಯುವರ್ ಪೇಮೆಂಟ್ ಅಲರ್ಟ್ಸ್ ಆನ್ ಅಂತ ಬರ್ತಾ ಇದೆ. ಆನ್ ಅಂತ ಬಂದ ತಕ್ಷಣದಲ್ಲಿ ನಮಗೆ ಯಾವುದಾದ್ರೂ ಟ್ರಾನ್ಸಾಕ್ಷನ್ಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆದ ನಂತರದಲ್ಲಿ ಅದು ಹೇಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇಲ್ಲಿ ನೋಡ್ಬೋದು, ನಾನು ಫೋನ್ಪೇ ಕಡೆಯಿಂದ ಒಂದು ಟ್ರಾನ್ಸಾಕ್ಷನ್ನ ಇಲ್ಲಿ ರಿಸೀವ್ ಮಾಡಿದ್ದೀನಿ. ಮಾಡಿದ ನಂತರದಲ್ಲಿ ಅಲರ್ಟ್ಸ್ ಕೂಡ ಬಂದಿದೆ ಸ್ನೇಹಿತರೆ. ಆದರೆ ಕೆಲವು ಫೋನ್ಗಳಲ್ಲಿ ಇದು ಬರ್ತಾ ಇಲ್ಲ. ನಾನು ಬೇರೆಯವರಿಗೆ ನಾನು ಅದನ್ನು ಏನು ಆ್ಯಕ್ಟಿವೇಟ್ ಮಾಡಿರ್ತಾರೆ ಅವ್ರ ಕಡೆಯಿಂದ ನಾನು ಕೇಳಿದ್ದೀನಿ. ಕೆಲವು ಬಾರಿ ಅಲರ್ಟ್ಸ್ಗಳು ಬರೋದಿಲ್ಲ ಅಂತ ಹೇಳ್ತಾರೆ. ನೋಡಿ, ನೀವು ಯೂಸ್ ಮಾಡಿ ನೋಡಿ, ನಿಮಗೆ ಇಷ್ಟ ಆದರೆ ನೀವು ಕಂಟಿನ್ಯೂ ಮಾಡಿ, ಇಲ್ಲಾಂದರೆ ನಿಮಗೆ ಅವಶ್ಯಕತೆ ಇಲ್ಲ. ನೀವು ಸಬ್ಸ್ಕ್ರಿಪ್ಷನ್ನ ಮೊದಲು ಕ್ಯಾನ್ಸಲ್ ಮಾಡ್ಕೋಬೇಕು. ಕ್ಯಾನ್ಸಲ್ ಮಾಡೋದು ಹೇಗೆ ಅಂತ ನಾನು ಬೇರೆ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ಇರ್ತೀನಿ. ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.